ಗೇಟ್ ಹಾಕಿ ಕ್ಲೀನಾಗಿ ಹಾಕಿದ್ರಾ, ಲಾಕ್ ಮಾಡಿದ್ರಾ ಅಣ್ಣ? ಓಕೆ. ನಮಸ್ಕಾರ ಕೆ ಎಫ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಎಕ್ಸಾಕ್ಟಾಗಿ ಎಲ್ಲಿದ್ದೆ ಅಂತಂದರೆ ನಮ್ಮ ಡಿ ದೇವರಾಜು ಅರಸು, ಮಾಜಿ ಮುಖ್ಯಮಂತ್ರಿ ಅರಸು ಅವರು ಇದ್ದಾರಲ್ಲ, ಅವರು ಚಿರಶಾಂತಿಗೆ ಇದ್ದಂಥ ಜಾಗದಲ್ಲಿ ಇದ್ವಿ. ಸೊ ಈಗ ನೀವು ಹಳೆ ಬ್ಲಾಗ್ ನೋಡ್ತು ಅಂತಂದರೆ ಅವ್ರ ಮನೆ ಮತ್ತು ಅವ್ರ ಚಿರಶಾಂತಿಗೆ ಜಾರಿರ್ತಕ್ಕಂಥ ಎರಡೂ ಜಾಗನೂ ಸಹಿತ ನಾನು ತೋರಿಸಿದ್ದೀನಿ, ಆಯಿತಾ? ಇವಾಗ ನಮ್ಮ ಚಿಲ್ಟು ಪುಟಾಣಿಗಳಿಗೆಲ್ಲ ಟಾಟಾ ಬೈ ಬೈ ಹೇಳಬೇಕು, ಜೊತೆಗೆ ಥ್ಯಾಂಕ್ಸ್ ಹೇಳಬೇಕು. ನಿಜ, ಫ್ರಮ್ ದ ಹಾರ್ಟ್ ನಿಜ ನಿಮಗೆ ಥ್ಯಾಂಕ್ಸ್ ಹೇಳ್ಕೊತೀನಿ. ಯಾಕಂದರೆ ಅವರ ಅಮೂಲ್ಯವಾದಂಥ ಸಮಯವನ್ನು ನಮಗೋಸ್ಕರ ಇಷ್ಟೊತ್ತು ಕಳೆದಿದ್ದೀರ. ಒಂದು ಹೆಚ್ಚು ಕಡಿಮೆ 2 ಅವರ್ ಇದ್ದೀರಾ ಜೊತೆಲಿ, 2 ಅವರ್ ಇದ್ರಿ. ಏನನ್ನಿಸ್ತು ನಮ್ಗಳ ಬಗ್ಗೆ? ಖುಷಿ ಆಯಿತಾ? ನಿಜ, ಸುಳ್ಳು ಹೇಳ್ಬೇಡಿ, ನಿಜ. ಏನು ಒಟ್ಟಿನಲ್ಲಿ ನನಗೂ ಖುಷಿ ಆಯಿತು. ನೀವೆಲ್ಲ ಬಂದ್ರಲ್ಲ, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡು ಬನ್ನಿ. ಎಲ್ಲರಿಗೂ ವೋಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು. ಬನ್ನಿ, ಕೃತಜ್ಞತೆ ಸಲ್ಲಿಸ್ಬೇಕು ನಿಮಗೆಲ್ಲ. ಬರಲಾ? ಬಾಯ್ 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 ಬಾಯ್. ಎಲ್ಲ ಬನ್ನಿ, ಒಂದು ಸಲ ಹಗ್ ಮಾಡ್ಕೊಳ್ಳೋಣ ಎಲ್ಲ ಒಂದು ಸಲ. ಹಾಂ, ಓಕೆ, ಬರೋಣವಾ? ಬರ್ತೀವಿ, ಸಿಗೋದ. ಏನಾರು ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಇದ್ದರೆ ಮೆಸೇಜ್ ಮಾಡಿ. ಬರಲಾ? ಬಾಯ್. ಚೆನ್ನಾಗಿ ಓದು, ನೀನು 10th ಅಲ್ವಾ? ಚೆನ್ನಾಗಿ ಓದ್ಕೊ, ಸೀರಿಯಸ್ಸಾಗಿ ಓದ್ಕೊ, ಆಟ ಆಡಿ ಚೆನ್ನಾಗಿ ಎಂಜಾಯ್ ಮಾಡಿ, ಸರಿನಾ? ಬರೋದ? ನಾವು ಹೊರಡ್ತೀವಿ ಈಗ, ಗುಂಬಕ್ಕೆ ಹೋಗ್ತೀವಿ. ಹೋಗ್ರಿ. ಹೆಂಗೆ ಅದಾ? ಓಕೆ, ಸರಿ, ಹೋಗಮ್ಮ, ಬರಮ್ಮ. ಬಾಯ್ 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 ಬಾಯ್. ಥ್ಯಾಂಕ್ ಯು. ಆ ಗೇಟ್ ಹಾಕೋಬಿಡಿ. ಫೀಲ್ ಆಗ್ಬಿಟ್ನಾ? ಏನಂತ ವಾ, ಫೀಲ್ ಆಯ್ತವನಾ? ಕಳ್ಳ. ವಿಡಿಯೋದಲ್ಲಿ ಬರ್ತೀವಿ ನೋಡು. ಬರಲಾ? ಬಾಯ್ ಬಾಯ್ ಬಾಯ್. ಹುಷಾರು, ಚೆನ್ನಾಗಿ ಓದಿ ಎಲ್ಲ. ಬಾಯ್ 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 ಬಾಯ್. ನಿನ್ನ ನಂಬರ್ ಇದೆಯಲ್ಲ, ಮಾಡ್ತೀನಿ. ಓದ್ಕೊಳ್ಳಿ ಚೆನ್ನಾಗಿ. ಬರ್ತೀನಿ, ಸೈಕಲ್. ಬಾಯ್ 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 ಬಾಯ್. ನೋಡು, ಹ್ಞೂ ಕಣೋ ರೀ, ಕರಿಯವ ಬಾ, ಏನಾರು ಕೊಡ್ಸವ. ಬನ್ನಿ ಅಂಗಡಿಯಲ್ಲಿ ಬನ್ನಿ, ಏನಾರ ಸ್ನ್ಯಾಕ್ಸ್ ತಿನ್ನೋಣ. ಅಂಗಡಿಲಿ ಏನಾದ್ರು ತಿಂತೀರಾ? ಸ್ವೀಟ್ ಗಿಟ್ಟು? ಅಲ್ಲಲ್ಲ, ಏನು ಸಿಗುತ್ತೆ? ಎಲ್ಲರೂ ಒಟ್ಟಿಗೆ ತಿನ್ನೋಣ. ಎಲ್ಲಿ ಸಿಗುತ್ತೆ? ಪಾನಿಪುರಿ, ಚಿರುಮುರಿ, ಏನಾರು ಹೇಳಿ. ಬೇಕ್ರಿ ಏನಿಲ್ಲ, ಬನ್ರೋ. ಬನ್ನಿ, ಏನಿಲ್ಲ. ಮನೇಲಿ ಬೈತಾರಾ? ಸಿಕ್ಕಿದೀವಿ ಪಾಪ. ಬನ್ನಿ, ಏನಾಗಲ್ಲ, ಯಾರು ಏನು ಅನ್ನಲ್ಲ. ಬೇಕ್ರಿ ಇಲ್ಲ ಇಲ್ಲಿ? ಎಲ್ಲಿ? ದೂರ ಇದ್ದ? ಸರಿ, ಬರೋದಾ? ಬಾಯ್ ಬಾಯ್ ಬಾಯ್. ಎಲ್ಲ ಸ್ಮೈಲ್, ಹ್ಯಾಪಿ ಸ್ಮೈಲ್. ಬಾಯ್ 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 ಬಾಯ್. ನೋಡು, ನೀನು ಹೇಳ್ದಲ್ಲ, ನಾನು ಅದಕ್ಕೆ ಹುಡುಗರುಗಳು ನೋಡು, ಅವಕ್ಕೆ ಖುಷಿ, ಏನೋ ಒಂಥರ ಖುಷಿ, ಆರಾಮಾಗಿ ಬಂದ್ಬಿಡ್ತಾರೆ ನೋಡೋ ಜೊತೆಲಿ. ನಮಗೊಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು ಅವ್ರಗಳ ಜೊತೆ. ಅರಸು ಕಲ್ಲಳ್ಳಿ ನಾನು ನೋಡಿದ ಹಾಗೆ ಹೈವೇಗೆ ಹತ್ತಿರ ಇದ್ದರೂ ಕೂಡ ತನ್ನದೇ ಆದ ಹಳ್ಳಿ ಸೊಬಗನ್ನು ಹೊತ್ತು ಪ್ರಶಾಂತತೆಯಿಂದ ಕೂಡಿದ ಒಂದು ಸುಂದರವಾದ ಊರು. ವಿಶಾಲವಾದ ಬೀದಿಗಳು, ಅಚ್ಚುಕಟ್ಟಾದ ಮನೆಗಳು, ಶುಚಿಯಾಗಿ ಕೂಡಿದ ಊರಿನ ರಸ್ತೆಗಳು. ನಾನು 2 ವರ್ಷದ ಹಿಂದೆ ಇಲ್ಲಿಗೆ ಬಂದಿದ್ದೇನಾದರೂ ಕೂಡ ಈ ಊರಿನ ಬಗ್ಗೆ ವಿಡಿಯೋ ಮಾಡೋಷ್ಟು ಪ್ರೌಢ ಮನಸ್ಥಿತಿ ನನ್ನಲ್ಲಾಗ ಇರಲಿಲ್ಲ. ಆದರೆ ಇವತ್ತು ಡಿ ದೇವರಾಜು ಅರಸು ಅವರ ಮನೆ ಬಗ್ಗೆ ವಿಡಿಯೋ ಮಾಡೋ ಸಲುವಾಗಿ ಇಲ್ಲಿಗೆ ಬಂದದ್ರಿಂದ ಈ ಊರಿನ ಬೀದಿಗಳಲ್ಲಿ ಓಡಾಡೋ ಭಾಗ್ಯ ನಂದಾಯಿತು. ಅದರಲ್ಲೂ ಈ ಊರಿನ ಮಕ್ಕಳ ಒಡನಾಟದ ಬಗ್ಗೆ ಅಂತೂ ನಾನು ಹೇಳಲೇಬೇಕು. ನಾನು ಯಾವಾಗಲೂ ಹಳ್ಳಿ ಮಕ್ಕಳ ಬಗ್ಗೆ ಹೆಮ್ಮೆಯಿಂದ, ಗರ್ವದಿಂದ ಮಾತಾಡ್ತಾ ಇರ್ತೀನಿ. ಅದು ಯಾಕೆ ಅಂತ ಉದಾಹರಣೆ ಇಲ್ಲಿದೆ ನೋಡಿ. ಕಲ್ಲಹಳ್ಳಿಗೆ ನಾ ಮೊದಲು ಅಪರಿಚಿತನಾಗಿ ಬಂದು ಇಲ್ಲಿ ಹುಡುಗರೊಟ್ಟಿಗೆ ನಾ ಬಂದ ಸದುದ್ದೇಶವನ್ನು ತಿಳಿಸ್ದೆ. ಆಗ ತಮ್ಮ ಆಟದಲ್ಲಿ ತೊಡಗಿದ್ದ ಮಕ್ಕಳು ತಮ್ಮ ಕ್ರೀಡೆನ ಅಲ್ಲಿಗೆ ಮೊಟಕುಗೊಳಿಸಿ ನನ್ನೊಟ್ಟಿಗೆ ಬಂದು ಸೇರ್ಕೋತಾರೆ. ಹಳ್ಳಿ ಮಕ್ಕಳಿಗೆ ಎಷ್ಟು ಕ್ರಿಯಾಶೀಲತೆ ಇರುತ್ತೆ ಅಂದರೆ, ಆ ಮಕ್ಕಳನ್ನು ನನ್ನೊಟ್ಟಿಗೆ ಇದ್ದಾಗ ನಾ ಗಮನಿಸಿದ ಈ ಹಳ್ಳಿ ಮಕ್ಕಳಿಗೆ ಪ್ರಕೃತಿದತ್ತವಾಗಿ ತಾಯಿ ಪ್ರಕೃತಮ್ಮ ಇವ್ರಿಗೆ ಕೊಟ್ಟಿರೋ ವಿಷಯಗಳನ್ನ ನಾನು ಅಬ್ಸರ್ವ್ ಮಾಡಿದೆ. ಒಂದು ಕಮ್ಯುನಿಕೇಷನ್ ಸ್ಕಿಲ್ಲು.
ನಾನು ಯಾರಂತ ಗೊತ್ತಿಲ್ಲದೇ ಇದ್ರೂ ಕೂಡ ನನ್ನೊಟ್ಟಿಗೆ ಬೆರೆಯೋ ಗುಣ, ಆಹಾ ಎಷ್ಟು ಚಂದ ಅಲ್ಲ. ಎರಡನೇದು ಹೆಲ್ಪಿಂಗ್ ನೇಚರ್. ನಾನು ಯಾರಂತ ಗೊತ್ತಿಲ್ಲದೇ ಇದ್ರೂ ಕೂಡ ಬಂದಿರೋ ಒಳ್ಳೆ ಉದ್ದೇಶನ ತಿಳ್ಕೊಂಡು ನನಗೆ ಅರಸು ಅವರ ಮನೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೂಡ ಕೊಡಿಸೋಕೆ ಅಂತ ಕರ್ಕೊಂಡು ಹೋಗಿತ್ತು. ಮೂರನೇದು ಸೀರಿಯಸ್ನೆಸ್ಸು ಮತ್ತು ಕಲಿಯೋ ಉತ್ಸಾಹ. ಅವರು ಮಕ್ಕಳು, ಆಟದ ಬುದ್ಧಿ ಇರುತ್ತೆ. ಈಗಿನ ಟೈಮಲ್ಲಿ ಆಟದ ಕಡೆಗಿನ ಒಲವು ಹೆಚ್ಚಿದ್ರೂ ಕೂಡ ನನ್ನ ಮಾತಿನ ಶೈಲಿ ಮತ್ತು ನಾ ತಂದಿದ್ದ ಕ್ಯಾಮ್ರಾ ಟೆಕ್ನಿಕ್ಗಳು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋ ಆಸಕ್ತಿಯಿಂದ ತಮ್ಮ ಆಟನ ನಿಲ್ಲಿಸಿ ನನ್ನ ಜೊತೆ ಬಂದು ಸೇರ್ಕೋತಾರೆ. ಇದರಲ್ಲಿ ಅವರ ಸೀರಿಯಸ್ನೆಸ್ ಮತ್ತು ಹೊಸ ವಿಷಯನ ಕಲಿಯೋದ್ರ ಕಡೆಗಿನ ಆಸಕ್ತಿ ಎರಡೂ ಕೂಡ ಗೊತ್ತಾಯಿತು. ಕೊನೆಯದಾಗಿ ಜವಾಬ್ದಾರಿ ಮತ್ತು ತಾಳ್ಮೆ. ಆಡೋ ಬುದ್ಧಿ ಇರೋ ಮನಸ್ಸುಗಳು. ಸಣ್ಣ ಪುಟ್ಟ ತರಲೆಗಳನ್ನು ಮಾಡಿದರೂ ಕೂಡ ನಾ ವಿಡಿಯೋ ಮುಗಿಸೋವರೆಗೂ ನನ್ನ ಜೊತೆಯಲ್ಲೇ ಇದ್ದರು. ತಮ್ಮೂರಿನ ವಿಡಿಯೋ ಮಾಡ್ತಿರೋದ್ರಿಂದ ಜವಾಬ್ದಾರಿ ತಗೊಂಡು ಅಷ್ಟು ದೂರ ನಡ್ಕೊಂಡು ಬಂದು ಅಲ್ಲಿನ ಜಾಗಗಳನ್ನ ತೋರಿಸಿ ಅದೆಲ್ಲ ವಿಡಿಯೋ ಮುಗಿಯೋವರೆಗೂ ಕೊನೆಯವರೆಗೂ ಜೊತೆಯಲ್ಲಿದ್ದು ನನಗೆ ವಿದಾಯ ಕೂಡ ಹೇಳಿ ಕಳಿಸಿದ್ರು. ಕಮ್ಯುನಿಕೇಷನ್ ಸ್ಕಿಲ್ಲು, ಹೆಲ್ಪಿಂಗ್ ನೇಚರು, ಸೀರಿಯಸ್ನೆಸ್ಸು, ಹೊಸ ವಿಷಯವನ್ನು ಕಲಿಯೋದ್ರ ಕಡೆಗಿನ ಆಸಕ್ತಿ, ಜವಾಬ್ದಾರಿ ಮತ್ತು ತಾಳ್ಮೆ ಇವೆಲ್ಲ ಹಳ್ಳಿ ಮಕ್ಕಳಿಗೆ ಪ್ರಕೃತಮ್ಮ ತನ್ನಿಂದ ತಾನೇ ತನ್ನ ಮಡಿಲಲ್ಲಿ ಕಲಿಸ್ಕೊಡ್ತಾಳೆ. ಆದರೆ ಸಿಟೀಲಿ ಇಷ್ಟೇ ಸ್ಕಿಲ್ಸ್ಗಳನ್ನ ಕಲಿಸ್ಕೊಳ್ಳೋಕ್ಕೆ ನಾವು ಮಕ್ಕಳಿಗೆ ಹರಸಾಹಸ ಪಡಬೇಕು, ಜೊತೆಗೆ ಅಷ್ಟೇ ದುಡ್ಡು ಕೂಡ ಖರ್ಚು ಮಾಡಬೇಕು. ಆದರೆ ಹಳ್ಳಿನಲ್ಲಿ ಪ್ರಕೃತಿ ತಾಯಿ ಇದನ್ನೆಲ್ಲ ಫ್ರೀಯಾಗಿಯೇ ಕೊಟ್ಬಿಡ್ತಾಳೆ. ಆದರೆ ಹಳ್ಳಿಲಿರೋ ಅಪ್ಪ ಅಮ್ಮಂದಿರಿಗೆ ಅವರ ಮಕ್ಕಳಲ್ಲಿರೋ ಒಳ್ಳೆ ಗುಣಗಳು ಕಾಣಿಸೋದೇ ಇಲ್ಲ. ಕೆಲವೊಂದು ಸಲ ಅವುಗಳಿಗೆ ಹಿಂಸೆ ಕೂಡ ಕೊಡೋದುಂಟು. ಒಂದು ಸಲ ನಾ ಈ ಮಕ್ಕಳಲ್ಲಿ ಗಮನಿಸಿದ ಹಾಗೆ ಕರ್ನಾಟಕದ ನನ್ನೆಲ್ಲ ತಂದೆ ತಾಯಂದಿರು ತಮ್ಮ ಮಕ್ಕಳಲ್ಲಿ ಕೂಡ ಒಳ್ಳೆತನವನ್ನು ಹುಡುಕಿ ಉತ್ಸಾಹಿಸಿದರೆ ತಮ್ಮ ಮಕ್ಕಳು ಮುಂದೊಂದು ದಿನ ನಮ್ಮ ಕರ್ನಾಟಕದ ಹಿರಿಮೆಯನ್ನು ಸಾರುವ ಹಸಿರು ಕುಡಿಗಳಾಗ್ತಾರೆ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್.